ಸೊ ಬೆಳಗ್ಗೆ ಎಲ್ಲರದು ತಿಂಡಿ ಆಯ್ತಲ್ಲ? ಆಯ್ತಾ? ಎಲ್ಲರದು ಬೆಳಗ್ಗೆ ತಿಂಡಿ ಆಯ್ತಾ? ಮತ್ತೆ ನೇರವಾಗಿ ಕೂತ್ಕೊಳ್ಳಿ, ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಸ್ಟ್ರೈಟ್ ಆಗಿ ಕೂತ್ಕೊಬೇಕು. ಯಾವಾಗಲೂ ನಗ್ನಗ್ತಾ ಇರ್ಬೇಕು ಮಕ್ಕಳು. ನಗ್ನಗ್ತಾ ಇದ್ರೆ, ಸ್ಮೈಲ್ ಆಗಿದ್ರೆ ಸೊ ನೀವು ಯಾವಾಗಲೂ ಆಕ್ಟಿವ್ ಆಗಿರ್ತೀರಾ. ಗೊತ್ತಾಯ್ತಲ್ಲ? ಸೊ ನಗ್ನಗ್ತಾ ಇರ್ತೀರಾ? ನಗ್ನಗ್ತಾ ಇರ್ಬೇಕು. ನಗ್ನಗ್ತಾ ಪಾಠವನ್ನ ಕೇಳಬೇಕು. ನಗ್ನಗ್ತಾ ಇದ್ದಷ್ಟು ನೀವು ಹೆಚ್ಚು ಹೆಚ್ಚು ಆಕ್ಟಿವ್ ಆಗ್ತೀರಾ. ಗೊತ್ತಾಯ್ತಲ್ಲ? ಓಕೆ, ಸೊ ಪಾಠ ಸ್ಟಾರ್ಟ್ ಮಾಡೋಣ. ಯಾವುದು? ಪರಿಸರ ಅಧ್ಯಯನ. ಸೊ ಪರಿಸರ ಅಧ್ಯಯನದ ಒಂದು ಪಾಠವನ್ನು ನಾವು ಇವತ್ತು ಕಲ್ತ್ಕೊಳ್ಳೋಣ. ಓಕೆನಾ? ಓಕೆ. ಸೊ ಮಕ್ಕಳೇ, ಸೊ ನಿಮ್ಗೆಲ್ಲ ಗೊತ್ತು ಸಜೀವಿಗಳು ಅಂದ್ರೆ ಏನು? ಸಜೀವಿಗಳು ಅಂದ್ರೆ ಜೀವ ಇರುವಂತಹ ವಸ್ತುಗಳನ್ನ ಸಜೀವಿಗಳು ಅಂತ ಕರಿತೀವಿ. ಸೊ ನಾವು ಕೂಡ ಸಜೀವಿಗಳ ವರ್ಗಕ್ಕೆ ಸೇರಿದವರು. ಹೌದಾನೆ? ಸೊ ಮಾನವರು ಕೂಡ ಸಜೀವಿಗಳ ವರ್ಗಕ್ಕೆ ಸೇರಿದವರು. ನಮಗೂ ಕೂಡ ಜೀವ ಇದೆ, ಹೌದಲ್ವಾ? ನಮಗೆ ಸ್ವಂತ ದೇಹ ಇದೆ, ಹೌದಲ್ವಾ? ನಮ್ಗೆ ನಮ್ಮದೇ ಆದ ಒಂದು ಸ್ವಂತ ದೇಹ ಇದೆ ತಾನೆ? ಹೌದ್ ತಾನೆ? ಆ ದೇಹ ಬೆಳವಣಿಗೆಯನ್ನ ಹೊಂದುತ್ತೆ, ಹೌದ್ ತಾನೆ? ಚಲನೆಯನ್ನ ಮಾಡುತ್ತೆ, ಹೌದ್ ತಾನೆ? ಮತ್ತೆ ಕೆಲಸ ಕಾರ್ಯಗಳನ್ನ ಮಾಡುತ್ತೆ, ಹೌದ್ ತಾನೆ? ನಮ್ ದೇಹ ಇವೆಲ್ಲ ಮಾಡುತ್ತೆ ತಾನೆ? ಅವೆಲ್ಲ ಹಾಗೆ ಆಗೋದಕ್ಕೆ ಸಾಧ್ಯನಾ? ಈ ಚಲನೆ ಮತ್ತೆ ಈ ಬೆಳವಣಿಗೆ ಮತ್ತೆ ಈ ಕೆಲಸ ಕಾರ್ಯಗಳನ್ನ ನಾವು ಸೊ ಅದಾಗದೆ ಆಗೋದಕ್ಕೆ ಸಾಧ್ಯನಾ ನಮ್ಮ ದೇಹದಿಂದ? ಆಗಲ್ಲ. ಸೊ ಎಕ್ಸಾಂಪಲ್, ನೀವು ಸೊ ನಿಮ್ ಮನೆಯಲ್ಲಿ ಒಂದು ಯಂತ್ರವನ್ನ ಏನಕ್ಕಾದ್ರೂ ಬಳಸ್ತೀರಾ. ಈಗ ಎಕ್ಸಾಂಪಲ್ ಟ್ರ್ಯಾಕ್ಟರ್ ಅನ್ನು ಏನಕ್ಕೆ ಬಳಸ್ತಾರೆ? ಹೊಲ ಉಳೋದಕ್ಕೆ ಟ್ರ್ಯಾಕ್ಟರ್ ಅನ್ನ ಬಳಸ್ತಾರೆ, ಹೌದಲ್ವಾ? ಆ ಟ್ರ್ಯಾಕ್ಟರ್ ನ ತಗೊಂಡೋಗ್ಬಿಟ್ಟು ನೀವು ಹೊಲದ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಬಿಟ್ಟು ಬಂದ್ಬಿಟ್ರೆ ಅದು ಹೊಲ ಉಳುಮೆ ಮಾಡುತ್ತಾ? ಇಲ್ಲ. ನೀವೇನ್ ಮಾಡ್ಬೇಕು? ಸೊ ಅದನ್ನ ಸ್ಟಾರ್ಟ್ ಮಾಡ್ಬೇಕು, ಹೌದಾನೆ? ಅದಕ್ಕೆ ಬೇಕಾದಂತಹ ಇಂಧನವನ್ನ ಹಾಕಿ ಆ ಸಾಮರ್ಥ್ಯವನ್ನ ಅದಕ್ಕೆ ಕೊಟ್ಟು ಅದನ್ನ ಚಲಿಸೋ ರೀತಿಯಲ್ಲಿ ಮಾಡಿದ್ರೆ ಮಾತ್ರ, ನೀವು ಅದನ್ನ ಚಲಿಸಿದ್ರೆ ಮಾತ್ರ ಅದು ಏನ್ ಮಾಡುತ್ತೆ? ಹೊಲವನ್ನ ಉಳುತ್ತೆ. ಸೊ ಅದು ಹೊಲ ಉಳ್ಬೇಕಂದ್ರೆ ಅದ್ರಲ್ಲಿ ಏನ್ ರನ್ ಆಗ್ಬೇಕು? ಏನಿರುತ್ತೆ ಅದ್ರಲ್ಲಿ? ಎಂಜಿನ್. ಸೊ ಎಂಜಿನ್ ಒಳಗೆ ಏನಿರುತ್ತೆ? ಯಂತ್ರ. ವೆರಿ ಗುಡ್. ಆ ಯಂತ್ರ ಚಲಿಸಿದ್ರೆ ಮಾತ್ರ ಅದು ಕೆಲಸ ಮಾಡೋಕೆ ಸಾಧ್ಯ. ಅದೇ ರೀತಿ ನಮ್ಮ ದೇಹನೂ ಅಷ್ಟೇ. ಸೊ ನಮ್ಮ ದೇಹದಲ್ಲಿ ಕೆಲವೊಂದು ಕ್ರಿಯೆಗಳು ನಡೆದ್ರೆ ಮಾತ್ರ ನಮ್ಮ ದೇಹ ಆಕ್ಟಿವ್ ಆಗಿರೋದಕ್ಕೆ ಅಂದ್ರೆ ಸಕ್ರಿಯವಾಗಿರೋದಕ್ಕೆ ಸಾಧ್ಯ. ನಾವು ಜೀವಂತವಾಗಿ ಇರ್ಬೇಕಂದ್ರೆ ನಮ್ಮ ದೇಹದಲ್ಲಿ ಕೆಲವೊಂದು ಕ್ರಿಯೆಗಳು ನಡಿಬೇಕು, ಹೌದ್ ತಾನೆ? ಸೊ ನೀವು, ನಾನು ಎಕ್ಸಾಂಪಲ್ ಕೊಟ್ಟೆ, ನಿಮ್ಗೆ ಉದಾಹರಣೆ ಕೊಟ್ಟೆ. ನೀವು ಟ್ರ್ಯಾಕ್ಟರ್ ನನ್ನ ಉಳುಮೆ ಮಾಡ್ತೀರಾ, ಅದು ಎಲ್ಲಿವರೆಗೂ ಉಳುಮೆ ಮಾಡುತ್ತೆ? ನೀವು ಆನ್ ಮಾಡಿ ಆಫ್ ಮಾಡೋವರೆಗೂ ಉಳುಮೆ ಮಾಡುತ್ತೆ. ಯಂತ್ರ ಕೇವಲ ಆನ್ ಮಾಡಿದಾಗ ರನ್ ಆಗುತ್ತೆ ಅಂದ್ರೆ ಚಲಾವಣೆ ಆಗುತ್ತೆ, ಆಫ್ ಮಾಡಿದಾಗ ನಿಂತೋಗುತ್ತೆ. ಆದ್ರೆ ನಮ್ಮ ದೇಹ ಹಂಗಲ್ಲ. ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಕೆಲಸ ಮಾಡೋದ್ರಿಂದ ನಮ್ಮ ದೇಹವನ್ನ ನಾವು ಒಂದು ಅದ್ಭುತ ಯಂತ್ರಕ್ಕೆ ಹೋಲಿಸಬಹುದು. ಗೊತ್ತಾಯ್ತಲ್ಲ? ಯಾಕೆ ಅದ್ಭುತ ಅನ್ನೋ ಪದವನ್ನು ಯಾಕೆ ಬಳಸ್ಬೇಕು ನಾವಿಲ್ಲಿ? ಯಾಕೆಂದ್ರೆ ಯಂತ್ರ ಯಾವ ರೀತಿಯಾಗಿ ಕೆಲಸ ಮಾಡುತ್ತೋ ನಮ್ಮ ದೇಹನೂ ಅದೇ ರೀತಿ ಕೆಲಸ ಮಾಡುತ್ತೆ. ಆದ್ರೆ ಯಂತ್ರಕ್ಕೆ ನಿರ್ದಿಷ್ಟವಾದ ಸಮಯ ಇರುತ್ತೆ, ಆದ್ರೆ ನಮಗೆ ನಿರ್ದಿಷ್ಟವಾದ ಸಮಯ ಇರಲ್ಲ. ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ಕೆಲಸ ನಮ್ಮ ದೇಹ ಮಾಡ್ತಾನೆ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ನಮ್ಮ ದೇಹವನ್ನು ನಾವು ಒಂದು ಅದ್ಭುತ ಯಂತ್ರಕ್ಕೆ ಹೋಲಿಸಬಹುದು. ಗೊತ್ತಾಯ್ತಲ್ಲ? ಸೊ ಹಾಗಾಗಿ ನಾವು ಇವತ್ತು ಯಾವ ಪಾಠನ ತಿಳ್ಕೊಳ್ಳೋಣ? ಯಾವ ಪಾಠನ? ಅದ್ಭುತ ಯಂತ್ರ ನಮ್ಮ ದೇಹ. ವೆರಿ ಗುಡ್. ಅದ್ಭುತ ಯಂತ್ರ ನಮ್ಮ ದೇಹ. ಅದ್ಭುತ ಯಂತ್ರ ನಮ್ಮ ದೇಹ, ಹೌದಲ್ವಾ? ಯಂತ್ರದ ತರ ನಮ್ಮ ದೇಹವು ಕೆಲಸ ಮಾಡುತ್ತೆ. ಸೊ ನಿರಂತರವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ಅದನ್ನ ಅದ್ಭುತ ಯಂತ್ರ ಅಂತ ಕರಿತೀವಿ. ಸರಿನಾ? ಓಕೆನಾ? ಹಾಗಾದ್ರೆ ನಮ್ಮ ದೇಹದಲ್ಲಿ ಯಾವೆಲ್ಲ ಕ್ರಿಯೆಗಳು ನಡೆಯುತ್ತೆ? ಆ ಕ್ರಿಯೆಗಳು ಯಾವ್ಯಾವು? ಆ ಕ್ರಿಯೆಗಳಿಗೆ ಯಾವ ಯಾವ ಅಂಗಗಳು ಸಹಾಯವನ್ನ ಮಾಡ್ತವೆ ಅಥವಾ ಆ ಕ್ರಿಯೆಗಳಲ್ಲಿ ಯಾವ ಯಾವ ಅಂಗಗಳು ಬಳಕೆ ಆಗ್ತವೆ ಎಂಬುದನ್ನು ನಾನು ಈಗ ಫಸ್ಟ್ ನಿಮ್ ಬೋರ್ಡ್ ಮೇಲೆ ಕ್ರಮವಾಗಿ ಬರೀತೀನಿ. ಬರೆದ್ಬಿಟ್ಟು ಒಂದೊಂದೇ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಹೌದಲ್ಲ? ಕಲ್ತ್ಕೊಳ್ಳೋಣ. ಸೊ ಮೊದಲನೇದು ಉಸಿರಾಟ. ವೆರಿ ಗುಡ್. ಮಾನವನ ದೇಹದಲ್ಲಿ ಪ್ರಮುಖವಾಗಿ ನಡೆಯುವ 4 ಕ್ರಿಯೆಗಳನ್ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಆ 4 ಕ್ರಿಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಮೊದಲನೇದು ಯಾವುದು? ಉಸಿರಾಟ. ಎರಡನೇದು ಜೀರ್ಣಕ್ರಿಯೆ. ಮೂರನೇದು ರಕ್ತ ಪರಿಚಲನೆ. ನಾಲ್ಕನೇದು ವಿಸರ್ಜನೆ. ಹೇಳ್ತೀರಾ ನನ್ನ ಜೊತೆ? ಸೊ ಯಾವುದು ಮೊದಲನೇದು? ಉಸಿರಾಟ. ಎರಡನೇದು ಜೀರ್ಣಕ್ರಿಯೆ. ಮೂರನೇದು
ನಾಲ್ಕನೇದು ರಕ್ತ ಪರಿಚಲನೆ, ನಾಲ್ಕನೇದು ವಿಸರ್ಜನೆ. ಈ 4 ಕ್ರಿಯೆಗಳು ಮನುಷ್ಯನ ದೇಹದಲ್ಲಿ ನಿರಂತರವಾಗಿ ನಡೀತಾನೆ ಇರ್ತವೆ. ಈ ಕ್ರಿಯೆಗಳು ಏನಾದ್ರು ನಿಂತೋದ್ರೆ ಅಂದ್ರೆ ಮನುಷ್ಯ ಜೀವಂತವಾಗಿ ಇರೋದಿಲ್ಲ, ಅವನೇನಾಗ್ತಾನೆ, ಸತ್ತೋಗ್ತಾನೆ. ಸೊ ಮನುಷ್ಯನ ದೇಹದಲ್ಲಿ ಹಾಗಾಗಿ ಈ 4 ಕ್ರಿಯೆಗಳು ನಿರಂತರವಾಗಿ ಸಕ್ರಿಯವಾಗಿ ನಡೀತಾನೆ ಇರಬೇಕು. ಹೌದಲ್ವಾ? ಕೇಳಿಸ್ಕೊಬೇಕಿಲ್ಲಿ. ಸರಿಯಾಗಿ ಕೂತ್ಕೋ, ನಾನು ಸರಿಯಾಗಿ ಕೂತ್ಕೋ ನೀನು. ಓಕೆ, ಮೊದಲನೇದು ಯಾವುದು? ಉಸಿರಾಟ. ಉಸಿರಾಟ ಅಂದ್ರೆ ಏನೋ ಗೊತ್ತಲ್ಲ ನಮ್ಗೆ. ಸೊ ನಾವು ಉಸಿರಾಡ್ತೀವಿ ತಾನೆ. ಸೊ ನಾವು ಗಾಳಿಯನ್ನ ಸೇವಿಸ್ತೀವಿ. ಜೀವಂತವಾಗಿರ್ಬೇಕು ಅಂದ್ರೆ ನಾವು ಉಸಿರಾಟ ಮಾಡ್ಲೇಬೇಕು, ಗಾಳಿಯನ್ನ ನಾವು ಸೇವಿಸ್ಲೇಬೇಕು. 5 ರಿಂದ 10 ನಿಮಿಷ ನಾವು ಉಸಿರನ್ನ ತಡೆದಿರ್ಬೋದು, ಗೊತ್ತದ? ಅದು ಸಾಮರ್ಥ್ಯ ಇರೋರು. ಸಾಮರ್ಥ್ಯ ಇಲ್ದವ್ರಿಗೆ 5 ನಿಮಿಷನೂ ಉಸಿರನ್ನ ತಡೆದಿರೋದಕ್ಕೆ ಆಗಲ್ಲ. ಸೊ ಉಸಿರಾಟ ನಡೀತಾನೆ ಇರ್ಬೇಕು. ಸೊ ಹಾಗಾದ್ರೆ ನಾವು ಯಾವ ಗಾಳಿಯನ್ನ ಸೇವಿಸ್ತೀವಿ, ಯಾವನ್ನ ನಾವು ತಗೊಂಡು ಯಾವ ಅನಿಲವನ್ನು ಹೊರಗಡೆ ಬಿಡ್ತೀವಿ ತಿಳ್ಕೊಂಡಿದ್ದೀರಾ? ಯಾವ ಅನಿಲವನ್ನ ತಗೊಂತೀವಿ? ಆಮ್ಲಜನಕವನ್ನ ಒಳಗೆ ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತೀವಿ. ಸೊ ಇಂಗ್ಲಿಷ್ ಅಲ್ಲಿ ಆಕ್ಸಿಜನ್ ಅಂತ ಕರಿತೀವಿ. ಆಕ್ಸಿಜನ್ ನ ಒಳಗಡೆ ತಗೊಂಡು ಸೊ ಕಾರ್ಬನ್ ಡೈಆಕ್ಸೈಡ್ ನ ಹೊರಗಡೆ ಬಿಡ್ತೀವಿ. ಗೊತ್ತಾಯ್ತಲ್ಲ? ಸೊ ಉಸಿರಾಟ ಕ್ರಿಯೆಯಲ್ಲಿ ನೋಡಿ, ಇಲ್ಲಿ ಬರೆದಿದ್ದೀನಿ. ಸೊ ಒಳಗೆ ಯಾವ್ದನ್ನ ತಗೊಂತೀವಿ ನಾವು? ಆಮ್ಲಜನಕ. ಸೊ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಆಕ್ಸಿಜನ್. ಮತ್ತೆ ಹೊರಗಡೆ ಯಾವ್ದನ್ನ ಬಿಡ್ತೀವಿ? ಇಂಗಾಲದ ಡೈಆಕ್ಸೈಡ್. ಇಂಗ್ಲಿಷ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಈಗ ಉಸಿರಾಟದಲ್ಲಿ ನಾವು ಯಾವ ಅನಿಲವನ್ನ ಉಪಯೋಗಿಸ್ಕೊಂತೀವಿ, ಯಾವ ಅನಿಲವನ್ನ ಹೊರಗಡೆ ಬಿಡ್ತೀವಿ ಅಂತ ಅರ್ಥ ಆಯ್ತಲ್ಲ? ಸೊ ಹಾಗಾದ್ರೆ ಉಸಿರಾಟ ಕ್ರಿಯೆಯಲ್ಲಿ ಯಾವೆಲ್ಲ ಅಂಗಗಳು ಉಪಯೋಗ ಆಗ್ತವೆ ಅಥವಾ ಬಳಕೆ ಆಗ್ತವೆ, ಯಾವೆಲ್ಲ ಅಂಗಗಳು ಉಸಿರಾಟ ಕ್ರಿಯೆಗೆ ಸಹಾಯ ಮಾಡ್ತವೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ನೋಡಿ, ಉಸಿರಾಟದಲ್ಲಿ ಮೊದಲನೇ ಅಂಗ ಮೂಗು. ಮೂಗಿನ ಮೂಲಕನೇ ತಾನೇ ನಾವು ಗಾಳಿ ಒಳಗೆ ತಗೊಳೋದು. ಸೊ ಮೂಗಲ್ಲಿ ತಗೊಂಡಂತಹ ಗಾಳಿ ಎಲ್ಲಿಗೆ ಹೋಗುತ್ತೆ? ಶ್ವಾಸನಾಳಗಳ ಮೂಲಕ ಶ್ವಾಸಕೋಶಗಳಿಗೆ ಹೋಗುತ್ತೆ. ಯಾವುದರ ಮೂಲಕ? ಶ್ವಾಸನಾಳಗಳು. ಇಲ್ಲಿಂದ ಇಲ್ಲಿ 2 ಕಡೆ ಶ್ವಾಸಕೋಶಗಳಿರುತ್ತೆ. ಸೊ ಮೂಗ್ ಇಲ್ಲಿದೆ ಅಲ್ವಾ, ಇಲ್ಲಿ ತಗೊಂಡಂತ ಗಾಳಿ ಇಲ್ಲಿ ಶ್ವಾಸನಾಳ ಇರುತ್ತೆ. ಇಲ್ಲಿಂದ ಹೋಗಿ 2 ಕಡೆ 2 ಶ್ವಾಸಕೋಶಗಳು ಇರ್ತವೆ. ಆ 2 ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಗಾಳಿ ಶುದ್ಧೀಕರಣವಾಗಿ ನಮಗೆ ಬೇಕಾದಂತಹ ಆಮ್ಲಜನಕವನ್ನ ನಮ್ಮ ದೇಹ ಒಳಗೆ ತಗೊಂಡು ಸೊ ಬೇಡವಾದಂತಹ ಇಂಗಾಲದ ಡೈಆಕ್ಸೈಡ್ ಅನ್ನ ಹೊರಗೆ ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಮುಖ್ಯವಾಗಿ ಬಳಕೆ ಆಗುವಂತಹ 3 ಅಂಗಗಳು ಯಾವ್ಯಾವ ಅಂದ್ರೆ ಮೂಗು, ಶ್ವಾಸನಾಳ, ಶ್ವಾಸಕೋಶ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಎರಡನೇದಾಗಿ ಯಾವುದು? ಜೀರ್ಣಕ್ರಿಯೆ. ಜೀರ್ಣಕ್ರಿಯೆ. ಈಗ ಮನುಷ್ಯ ಆಹಾರ ಸೇವನೆ ಮಾಡ್ತಾನಲ್ವಾ? ಸೊ ಮನುಷ್ಯ ಆಹಾರ ಸೇವನೆ ಮಾಡದೆ ಇರೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಸೊ 2 ದಿನ 3 ದಿನ ಇಲ್ಲ, ಅವನ ಸಾಮರ್ಥ್ಯಕ್ಕೆ ತಕ್ಕಂತೆ ಒಂದು 3-4 ದಿನ ಉಪವಾಸ ಇರ್ಬೋದು. ಆದ್ರೆ ಅದಕ್ಕಿಂತ ಹೆಚ್ಚಿನ ದಿನ ಉಪವಾಸ ಇರಕ್ಕೆ ಸಾಧ್ಯ ಇಲ್ಲ. ಸೊ ಒಂದ್ ವೇಳೆ ಉಪವಾಸ ಇದ್ರೆ ಅವನು ನಿಶಕ್ತರಾಗಿ ಅವನ ದೇಹ ನಿರ್ಜಲೀಕರಣವಾಗಿ ಅವನು ಸತ್ತೋಗ್ತಾನೆ. ಅರ್ಥ ಆಯ್ತಲ್ಲ? ಸೊ ಹಂಗಾಗಿ ಅವನು ಜೀವಿಸ್ಬೇಕು, ಅವನು ಕೆಲಸ ಕಾರ್ಯಗಳನ್ನ ಮಾಡಬೇಕು, ಅವನ ದೇಹದಲ್ಲಿನೂ ಕೂಡ ಕ್ರಿಯೆಗಳು ನಡಿಬೇಕು ಅಂದ್ರೆ ಅವನು ಆಹಾರವನ್ನ ಸೇವನೆ ಮಾಡ್ಲೇಬೇಕು. ಹೌದಲ್ವಾ? ಸೊ ದೇಹಕ್ಕೆ ಪೋಷಣೆ ಸಿಗ್ಬೇಕು ಅಂದ್ರೆ ಸೊ ಆಹಾರದಲ್ಲಿರುವ ಘಟಕಾಂಶಗಳು ನಮ್ಮ ದೇಹವನ್ನ ಸೇರಿ ದೇಹಕ್ಕೆ ಪೋಷಣೆಯನ್ನ ಕೊಡ್ಲೇಬೇಕು. ಹೌದಲ್ವಾ? ನಾವು ಜೀವಂತವಾಗಿರ್ಬೇಕು ಅಂದ್ರೆ ನಮ್ಮ ಆಹಾರ ಹೋಗಿ ಅಲ್ಲಿ ಹೋಗದಂತ ಆಹಾರ ಜೀರ್ಣ ಆಗಿ ನಮ್ಮ ದೇಹಕ್ಕೆ ಪೋಷಣೆ ಸಿಕ್ಕಿದ್ರೆ ಮಾತ್ರ ನಾವು ಬೆಳವಣಿಗೆ ಆಗೋದಕ್ಕೆ ಸಾಧ್ಯ. ನಮ್ಮ ದೇಹದಲ್ಲಿರುವ ಕೆಲಸಗಳು ನಿರಂತರವಾಗಿ, ನಮ್ಮ ದೇಹದಲ್ಲಿರುವ ಕ್ರಿಯೆಗಳು ನಡೀತಾ ಇರ್ತೀವಿ ಅಂತ ಹೇಳಿದ್ನಲ್ಲ, ಆ ಕ್ರಿಯೆಗಳು ನಿರಂತರವಾಗಿ ನಡೀಲೇಬೇಕು ಅಂದ್ರೆ ಸೊ ಆಹಾರ ಸೇವನೆ ಮಾಡಬೇಕು. ಆಹಾರ ಸೇವಿಸಿದಂತ ಆಹಾರ ಜೀರ್ಣವಾಗಬೇಕು. ಜೀರ್ಣವಾಗಿ ಅದರಲ್ಲಿರುವಂತ ಆಹಾರದಲ್ಲಿರುವಂತ ಘಟಕಾಂಶಗಳು ಅಂದ್ರೆ ನಮ್ಮ ದೇಹಕ್ಕೆ ಏನು ಬೇಕೋ ಆ ಎಲ್ಲಾ ಘಟಕಾಂಶಗಳು ಆಹಾರದಲ್ಲಿ ಇರುತ್ತೆ. ಆ ಘಟಕಾಂಶಗಳು ಸೊ ನಮ್ಮ ದೇಹಕ್ಕೆ ಎಲ್ಲ ಪೋಷಣೆಯನ್ನು ಒದಗಿಸ್ಬೇಕು ಅಂದ್ರೆ ನಾವು ಆಹಾರವನ್ನ ಸೇರಿಸಿ ಅದು ಜೀರ್ಣ ಆಗ್ಬೇಕು. ಅರ್ಥ ಆಯ್ತಲ್ಲ? ಹೇಗೆ ನಡೆಯುತ್ತೆ ಜೀರ್ಣಕ್ರಿಯೆ ನೋಡಿ. ಜೀರ್ಣಕ್ರಿಯೆಯಲ್ಲಿ ಮುಖ್ಯವಾಗಿ ಬಳಕೆ ಆಗುವಂತಹ ಅಥವಾ ಜೀರ್ಣಕ್ರಿಯೆಗೆ ಸಹಕರಿಸುವಂತಹ ಅಂಗಗಳು ಯಾವ್ಯಾವ ಅಂದ್ರೆ ಮೊದಲನೇದಾಗಿ ಬಾಯಿ. ನಾವು ಆಹಾರವನ್ನು ಎಲ್ಲಿಂದ ಸೇವಿಸ್ತೀವಿ? ಬಾಯಿಯಿಂದ ಸೇವಿಸ್ತೀವಿ. ಬಾಯಿಗೆ ಸೇವಿಸಿದಂತ ಆಹಾರ ಏನಾಗುತ್ತೆ? ಸೊ ಅಲ್ಲಿ
ಹಲ್ಲುಗಳಿಂದ ಅಗೆಯಲ್ಪಡುತ್ತೆ. ಹೌದಲ್ವಾ? ಕೆಲವೊಂದು ಹಲ್ಲುಗಳು ಆಹಾರವನ್ನ ಕತ್ತರಿಸುತ್ತವೆ, ಕೆಲವೊಂದು ಹಲ್ಲುಗಳು ಆಹಾರವನ್ನ ಅಗಿಯುತ್ತವೆ. ಸೊ ನಾಲಿಗೆ ಏನ್ ಮಾಡುತ್ತೆ? ಆಹಾರವನ್ನ ತಿರುವಾಕುತ್ತೆ, ಮತ್ತೆ ರುಚಿಯನ್ನ ರುಚಿಸುತ್ತೆ. ರುಚಿಸ್ಬಿಟ್ಟು ಆಹಾರವನ್ನ ಅಗಿಯೋದಿಕ್ಕೆ ಹಲ್ಲುಗಳಿಗೆ ತಿರುವಾಕೋ ಕೆಲಸವನ್ನ ಮಾಡುತ್ತೆ. ನಂತರ ಆಹಾರವನ್ನ ನುಂಗ್ದಾಗ ಅದೇನಾಗುತ್ತೆ? ಸೊ ಇಲ್ಲಿಂದ ಇಲ್ಲಿವರೆಗೂ ಒಂದು ಕೊಳವೆ ಇರುತ್ತೆ ಆಹಾರವನ್ನು ಸಾಗಿಸೋದಿಕ್ಕೆ. ಅದನ್ನ ನಾವೇನಂತ ಕರಿತೀವಿ? ಅನ್ನನಾಳ ಅಂತ ಕರಿತೀವಿ. ಆ ಅನ್ನನಾಳದ ಮೂಲಕ ನಾವು ಸೇವಿಸಿದಂತ ಆಹಾರ ಎಲ್ಲಿಗೆ ಹೋಗುತ್ತೆ? ಜಠರಕ್ಕೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ? ಆಹಾರ ಜೀರ್ಣ ಆಗುತ್ತೆ. ಅಲ್ಲಿ ಜೀರ್ಣ ಆದಂತ ಆಹಾರ ಉಳಿಕೆ ಆದಂತಹ, ಅಲ್ಲಿ ಜೀರ್ಣವಾಗಿ ಉಳಿಕೆ ಆದಂತಹ ಆಹಾರನು ಸ್ವಲ್ಪ ಇರುತ್ತೆ. ಯಾವ್ದ್ರಲ್ಲಿ? ಜಠರದಲ್ಲಿ. ಗೊತ್ತಾಯ್ತಲ್ಲ? ಪೂರ್ಣವಾಗಿ ಜೀರ್ಣ ಆಗಿರೋದಿಲ್ಲ. ಸೊ ಅಲ್ಲಿ ಏನಾಗುತ್ತೆ? ಆಹಾರ ಪೂರ್ಣವಾಗಿ ಜೀರ್ಣ ಆಗೋದಿಲ್ಲ. ಸೊ ಅಲ್ಲಿ ಜೀರ್ಣ ಆಗಿ ಉಳಿದಂತಹ ಆಹಾರದ ಅಂಶ ಏನಾಗುತ್ತೆ? ಸಣ್ಣ ಕರಳು ಮತ್ತೆ ದೊಡ್ಡ ಕರಳಿಗೆ ಹೋಗುತ್ತೆ. ಅಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಗೊತ್ತಾಯ್ತಲ್ಲ? ನಂತರ ಉಳಿದಂತ ಕಲ್ಮಶ ಏನಿರುತ್ತೆ, ಉಳಿದಂತ ಕಲ್ಮಶ ಅಥವಾ ತ್ಯಾಜ್ಯ ಅಂತ ಅಥವಾ ಬೇಡವಾದಂತಹ ಅಂಶಗಳು, ಇವೆಲ್ಲ ಏನಾಗುತ್ತೆ? ಮಲದ ರೂಪದಲ್ಲಿ ಮಲದ್ವಾರದ ಮೂಲಕ ವಿಸರ್ಜನೆ ಆಗುತ್ತೆ. ಇಷ್ಟು ನಾವು ಸೇವಿಸಿದಂತ ಆಹಾರ ನಮ್ಮ ದೇಹದ ಒಳಗೆ ಹೋಗಿ ಜೀರ್ಣ ಆಗಿ ನಂತರ ವಿಸರ್ಜನೆ ಆಗುತ್ತೆ. ಇದು ಜೀರ್ಣ ಕ್ರಿಯೆಯ ಪ್ರಕ್ರಿಯೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಮುಂದೆ ಯಾವುದು? ರಕ್ತ ಪರಿಚಲನೆ. ರಕ್ತ ಪರಿಚಲನೆ ನಿಮಗೆ ಗೊತ್ತಿರ್ಬೋದು. ನಮ್ಮ ದೇಹದ ಪ್ರತಿಯೊಂದು ಭಾಗದಲ್ಲೂ ರಕ್ತ ಇದೆ ಅಲ್ವಾ? ಸೊ ನೀವೆಲ್ಲಾದ್ರೂ ಬಿದ್ದಾಗ, ಇಲ್ಲ ಏನಾದ್ರೂ ಗಾಯ ಮಾಡ್ಕೊಂಡಾಗ, ಅಥವಾ ಎಲ್ಲಾದ್ರೂ ಓಪನ್ ಆದಾಗ ಸೊ ಏನಾಗುತ್ತೆ? ನಿಮ್ಗೆ ಅಲ್ಲಿ ಬ್ಲಡ್, ರಕ್ತ ಬರುತ್ತೆ. ಕೆಂಪು ಬಣ್ಣದ ರಕ್ತ ಬರುತ್ತೆ. ಹೌದು ತಾನೆ? ಸೊ ಹಾಗಾದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ನಮ್ಮ ಇಡೀ ದೇಹದಲ್ಲಿ ಎಲ್ಲಾ ಭಾಗದಲ್ಲೂ ಕೂಡ ರಕ್ತ ಇದೆ. ನಮ್ಮ ಇಡೀ ದೇಹದ ಪ್ರತಿಯೊಂದು ಭಾಗದಲ್ಲೂ ಕೂಡ ನಿರಂತರವಾಗಿ ರಕ್ತ ಸಂಚಾರ ಮಾಡ್ತಾನೆ ಇರುತ್ತೆ. ಹೌದು ತಾನೆ? ನಿರಂತರವಾಗಿ ರಕ್ತ ಸಂಚಾರ ಮಾಡ್ತಾನೆ ಇರಬೇಕು. ಅವಾಗ್ಲೇ ನಾವು ಜೀವಂತವಾಗಿರೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಮನುಷ್ಯ ಜೀವಂತವಾಗಿ ಇರೋದಿಲ್ಲ. ಮನುಷ್ಯನ ಪ್ರತಿಯೊಂದು ಭಾಗದಲ್ಲೂ ರಕ್ತ ಇರ್ಲೇಬೇಕು. ಹೌದು ತಾನೆ? ಸೊ ಮನುಷ್ಯನ ದೇಹದಲ್ಲಿ ಅಂಗಾಂಶಗಳಿದಾವೆ, ಅಂಗಗಳಿದಾವೆ, ಜೀವಕೋಶಗಳಿದಾವೆ, ಅಂಗವ್ಯೂಹಗಳಿದಾವೆ. ಹೌದು ತಾನೆ? ಇವುಗಳು ಏನು ಅಂತ ಮುಂದಕ್ಕೆ ನೀವು ತಿಳ್ಕೊಂತೀರಾ. ಏನು ಅಂಗಾಂಶ ಅಂದ್ರೆ ಏನು, ಅಂಗವ್ಯೂಹ ಅಂದ್ರೆ ಏನು, ಜೀವಕೋಶ ಅಂದ್ರೆ ಏನು, ಅದೆಲ್ಲ ಮುಂದಕ್ಕೆ ತಿಳ್ಕೊಂತೀರಾ. ಇವೆಲ್ಲ ನಮ್ಮ ದೇಹದಲ್ಲಿ ಇದಾವೆ. ಸೊ ಅವುಗಳೆಲ್ಲ ಸಕ್ರಿಯವಾಗಿ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಮ ದೇಹಕ್ಕೆ ಏನ್ ಬೇಕು? ರಕ್ತ ಬೇಕು. ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅಂದ್ರೆ ಏನ್ ಬೇಕು? ನಮಗೆ ರಕ್ತ ಬೇಕು. ನಮ್ಮ ದೇಹ ರೋಗಗಳ ವಿರುದ್ಧ ಹೋರಾಡ್ಬೇಕು ಅಂದ್ರೆ, ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಶಕ್ತಿ ಬೇಕು. ಆ ಶಕ್ತಿ ಎಲ್ಲಿಂದ ಬರುತ್ತೆ? ರಕ್ತದಿಂದ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ನಮ್ಮ ದೇಹದಲ್ಲಿ ನಿರಂತರವಾಗಿ ನಡೆಯುವ ರಕ್ತ ಸಂಚಾರ ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ? ರಕ್ತ ಪರಿಚಲನೆ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಈ ರಕ್ತ ಪರಿಚಲನೆಯಲ್ಲಿ ಮುಖ್ಯವಾಗಿ ಬಳಕೆಯಾಗುವಂತಹ ಅಂಗಗಳು ಯಾವ್ಯಾವು ಅಂದ್ರೆ ಸೊ ರಕ್ತನಾಳಗಳು ಮತ್ತೆ ಹೃದಯ. ಈ ರಕ್ತನಾಳಗಳು ಏನಿವೆ ನಮ್ಮ ಇಡೀ ದೇಹದಲ್ಲೂ ಇರ್ತವೆ. ರಕ್ತ ಎಲ್ಲಾ ಕಡೆ ಇದೆ ಅಂದ್ರೆ ನಮ್ಮ ರಕ್ತನಾಳಗಳು ಕೂಡ ಎಲ್ಲ ಕಡೆ ಇರುತ್ತೆ. ಯಾಕೆಂದ್ರೆ ರಕ್ತವನ್ನ ಸಾಗಣೆ ಮಾಡೋದೇ, ರಕ್ತಗಳನ್ನ ನಮ್ಮ ದೇಹದ ಎಲ್ಲಾ ಕಡೆಗೆ ಸಾಗಿಸೋದೇ ಈ ರಕ್ತನಾಳಗಳು. ಹಂಗಾಗಿ ನಮ್ಮ ಇಡೀ ದೇಹದ ತುಂಬೆಲ್ಲ ರಕ್ತನಾಳಗಳು ಒಂದು ದಾರದ ರೀತಿಯಲ್ಲಿ ಸುತ್ಕೊಂಡು ಇಡೀ ದೇಹದಲ್ಲೇ ಇರ್ತವೆ. ಗೊತ್ತಾಯ್ತಲ್ಲ? ಇಡೀ ದೇಹದಲ್ಲಿರುವಂತಹ ರಕ್ತನಾಳಗಳನ್ನ ನಾವು ಒಂದ್ ವೇಳೆ ಬಿಡಿಸಿ ಜೋಡಿಸ್ತಾ ಹೋದ್ರೆ ಸುಮಾರು ಕಿಲೋಮೀಟರ್ಗಳಷ್ಟು ದೂರ ಹೋಗುತ್ತೆ. ಅಷ್ಟು ರಕ್ತನಾಳಗಳು ನಮ್ಮ ದೇಹದ ತುಂಬೆಲ್ಲ ತುಂಬಿಕೊಂಡು ಇರ್ತವೆ. ಸೊ ಆ ರಕ್ತನಾಳಗಳ ಮೂಲಕನೇ ನಮ್ಮ ರಕ್ತ ಎಲ್ಲಾ ದೇಹಕ್ಕೂ ಸಂಚಾರ ಆಗೋದು. ದೇಹದ ಎಲ್ಲಾ ಭಾಗಗಳಲ್ಲಿರುವ ರಕ್ತವನ್ನ ಫಸ್ಟ್ ಅಶುದ್ಧವಾಗಿರುತ್ತೆ ನಮ್ಮ ದೇಹದಲ್ಲಿರುವ ರಕ್ತ. ಗೊತ್ತಾಯ್ತಲ್ಲ? ಆ ಅಶುದ್ಧ ರಕ್ತವನ್ನ ಅಂದ್ರೆ ಆಮ್ಲಜನಕ ರಹಿತವಾದ ರಕ್ತವನ್ನ ಏನ್ ಮಾಡುತ್ತೆ? ಹೀರ್ಕೊಂಡು ಶ್ವಾಸಕೋಶಕ್ಕೆ ಕಳಿಸುತ್ತೆ. ಶ್ವಾಸಕೋಶದಲ್ಲಿ ಏನಿರುತ್ತೆ ಅಂತ ಹೇಳಿದೆ ನಾನು ನಿಮ್ಗೆ? ಆಕ್ಸಿಜನ್. ವೆರಿ ಗುಡ್. ಶ್ವಾಸಕೋಶದಲ್ಲಿ ಏನಿರುತ್ತೆ ಅಂತ ಹೇಳಿದೆ? ಆಕ್ಸಿಜನ್. ಯಾಕೆಂದ್ರೆ ಸೊ ನಮ್ಮ ಉಸಿರಾಟ ಕ್ರಿಯೆಯಲ್ಲಿ ನಾವು ಆಮ್ಲಜನಕವನ್ನು ತಗೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗಡೆ ಬಿಡ್ತೀವಿ. ಸೊ ಆಕ್ಸಿಜನ್ ಎಲ್ಲೋ ಸೇರ್ಕೊಳ್ಳುತ್ತೆ? ಶ್ವಾಸಕೋಶದಲ್ಲಿ ಇರುತ್ತೆ ತಾನೆ? ಸೊ ರಕ್ತ ಶ್ವಾಸಕೋಶಕ್ಕೆ ಸೇರಿ ಅಲ್ಲಿ ಆ ಆಕ್ಸಿಜನ್ ನೊಂದಿಗೆ ಬೆರೆತು ಅಲ್ಲಿ ಶುದ್ಧವಾಗಿ ಮತ್ತೆ ವಾಪಸ್ ಹೃದಯಕ್ಕೆ ಬರುತ್ತೆ. ವಾಪಸ್ ಹೃದಯಕ್ಕೆ ಬಂದಂತಹ ರಕ್ತ ಹೃದಯ ಏನ್ ಮಾಡುತ್ತೆ? ದೇಹದ ಎಲ್ಲಾ ಭಾಗಗಳಿಗೆ ಪಂಪ್ ಮಾಡುತ್ತೆ. ಏನ್ ಮಾಡುತ್ತೆ? ದೇಹದ ಎಲ್ಲಾ ಭಾಗಗಳಿಗೆ
ಪಂಪ್ ಮಾಡುತ್ತೆ. ಈಗ ನೋಡಿ ಎಲ್ಲಾ ಭಾಗದಲ್ಲೂ ರಕ್ತ ಇದೆ ಅಂದ್ರೆ ರಕ್ತವನ್ನು ಕಳಿಸೋದಕ್ಕೆ ಅಲ್ಲಿ ಏನಾದ್ರೂ ಒಂದು ಕ್ರಿಯೆ ನಡೀಲೇಬೇಕು ತಾನೆ. ಸೊ ಅದಾಗದೆ ಹೋಗೋದಕ್ಕೆ ಸಾಧ್ಯನೋ ಇಲ್ಲ. ರಕ್ತವನ್ನ ಪಂಪ್ ಮಾಡಬೇಕು. ಆ ಪಂಪ್ ಮಾಡುವ ಕೆಲಸವನ್ನ ನಮ್ಮ ಹೃದಯ ಮಾಡುತ್ತೆ. ದೇಹದ ಎಲ್ಲಾ ಭಾಗಗಳಿಗೆ ಶುದ್ಧ ರಕ್ತವನ್ನ ಅಂದ್ರೆ ಆಮ್ಲಜನಕ ಸಹಿತವಾದ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ಪಂಪ್ ಮಾಡುತ್ತೆ. ಇದು ಹೃದಯದ ಕೆಲಸ. ಹೃದಯ ಇಂಪಾರ್ಟೆಂಟ್, ಅದಕ್ಕೋಸ್ಕರ ನಿಮ್ಗೆ ಹೇಳ್ತೀನಿ. ಸರಿಯಾಗಿ ಕೂತ್ಕೊಳ್ಳಿ. ಸರಿನಾ? ಓಕೆ. ಇದು ರಕ್ತ ಪರಿಚಲನೆ ಪ್ರಕ್ರಿಯೆ. ಗೊತ್ತಾಯ್ತಾ? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ 4ನೇದು ಯಾವುದು? ವಿಸರ್ಜನೆ. ಸೊ ವಿಸರ್ಜನೆ ಅಂದ್ರೆ ಗೊತ್ತಾ ನಿಮ್ಗೆ? ಓಕೆ. ನಾವು ಆಹಾರ ಸೇವನೆ ಮಾಡ್ತಿರ್ತಾನೆ. ಆಹಾರ ಸೇವನೆ ಮಾಡಿದಾಗ ಅದು ಜೀರ್ಣ ಆಗುತ್ತಾನೆ. ಜೀರ್ಣ ಆಗಿ ಉಳಿದಂತಹ ಅವಶೇಷಗಳು ಅಥವಾ ಉಳಿದಂತಹ ತ್ಯಾಜ್ಯ ಅಥವಾ ಉಳಿದಂತಹ ಕಲ್ಮಶ, ಬೇಡವಾದಂತಹ ವಸ್ತು, ಇವುಗಳು ನಮ್ಮ ದೇಹದಲ್ಲೇ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವು ದೇಹಕ್ಕೆ ಅನಗತ್ಯ, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ದಿರೋದನ್ನ ನಾವು ಸ್ಟೋರ್ ಮಾಡ್ಕೊಳಕ್ಕಾಗುತ್ತಾ? ಅಲ್ಲಿ ಸಂಗ್ರಹಣೆ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ. ಅವುಗಳನ್ನ ದೇಹದಿಂದ ಹೊರಗಡೆ ಹಾಕ್ಲೇಬೇಕು. ಇಲ್ಲಾಂದ್ರೆ ನಮ್ಮ ಆರೋಗ್ಯಕ್ಕೆ ಅಪಾಯ, ನಮ್ಮ ಜೀವಕ್ಕೆ ಕೂಡ ಅಪಾಯ. ಸರಿಯಾದ ರೀತಿಯಲ್ಲಿ ನಮ್ಮ ದೇಹದ ಕೆಲಸಗಳು ಅಥವಾ ಕ್ರಿಯೆಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ತ್ಯಾಜ್ಯವನ್ನ, ಬೇಡವಾದಂತ ವಸ್ತುವನ್ನ ನಾವು ನಮ್ಮ ದೇಹ ಹೊರಗಡೆ ಹಾಕ್ಲೇಬೇಕು. ಹೌದಲ್ವಾ? ಸೊ ಆ ಪ್ರಕ್ರಿಯೆಯನ್ನೇ ನಾವೇನಂತ ಕರಿತೀವಿ? ವಿಸರ್ಜನೆ ಅಂತ ಕರಿತೀವಿ. ನೋಡಿ, ನಿಮ್ಗೆ ಜೀರ್ಣಕ್ರಿಯೆ ಹೇಳ್ಬೇಕಂದ್ರೆ ನಾನು ಹೇಳ್ದೆ. ಏನ್ ಹೇಳ್ದೆ? ಆಹಾರ ಬಾಯಿಯಿಂದ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳದಿಂದ ಜಠರಕ್ಕೆ ಹೋಗುತ್ತೆ, ಜಠರದಿಂದ ಸಣ್ಣ ಕರಳು ದೊಡ್ಡ ಕರಳು ಹೋಗಿ ಅಲ್ಲಿ ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ. ಸೊ ಬೇಡವಾದಂತಹ ತ್ಯಾಜ್ಯ ಅಥವಾ ಕಲ್ಮಶ ಮಲದ ರೂಪದಲ್ಲಿ ಹೊರ ಬರುತ್ತೆ ಅಂತ ಹೇಳಿದೆ ತಾನೆ. ನಾವು ಆಹಾರದ ಜೊತೆ ಏನನ್ನ ಸೇವನೆ ಮಾಡ್ತೀವಿ? ಬರೀ ಆಹಾರವನ್ನ ಸೇವನೆ ಮಾಡ್ತೀವಿ, ನೀರನ್ನು ಸಹ ಕುಡಿತೀವಿ, ಪಾನೀಯ ಸಹಗಳನ್ನು ಕೂಡ ಕುಡಿತೀವಿ. ಹೌದ್ ತಾನೆ? ದ್ರವ ರೂಪದ ವಸ್ತುಗಳನ್ನು ಕೂಡ ನಾವು ಸೇವನೆ ಮಾಡ್ತೀವಿ ಆಹಾರವಾಗಿ. ಅದರಲ್ಲಿರುವಂತಹ ಕರಗಿರುವಂತಹ ಅಂಶಗಳು, ಸೊ ಅವು ನಮಗೆ ದೇಹಕ್ಕೆ ಯಾವುದು ಬೇಡವಿಲ್ವೋ ಅದು ಹೊರಗಡೆ ಬರ್ಲೇಬೇಕು ತಾನೆ. ನಮ್ಮ ದೇಹಕ್ಕೆ ಯಾವ ಅಂಶಗಳು ಬೇಕೋ ಅದನ್ನ ಮಾತ್ರ ನಮ್ಮ ದೇಹ ತಗೊಂಡು ಸೊ ಮಿಕ್ಕಿದ ತ್ಯಾಜ್ಯವನ್ನ ಏನ್ ಮಾಡುತ್ತೆ? ಹೊರಗೆ ಕಳಿಸುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ? ವಿಸರ್ಜನೆ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವಿಸರ್ಜನೆ ಕ್ರಿಯೆಯಲ್ಲಿ ಪ್ರಮುಖವಾಗಿ ಸೊ ಬಳಕೆಯಾಗುವಂತಹ ಅಂಗಗಳು ಯಾವ್ಯಾವು ಅಂದ್ರೆ, ಸೊ ಮೊದಲನೇದು ಯಾವುದು? ಮೂತ್ರ ಕೊಳವೆ. ಸೊ ಮೂತ್ರ ಜನಕಾಂಗ, ಮೂತ್ರನಾಳ, ಮೂತ್ರಕೋಶ, ಯುರಿತ್ರ, ಮೂತ್ರದ್ವಾರ. ಗೊತ್ತಾಯ್ತಲ್ಲ? ನೀರ್ ಕುಡಿದು ಅದರಲ್ಲಿ ಜೀರ್ಣವಾಗಿ ಉಳಿದಂತಹ ಅಂಶ ಏನಾಗುತ್ತೆ? ಈ ಮೂತ್ರ ಕೊಳವೆಗಳ ಮೂಲಕ ಮೂತ್ರ ಜನಕಾಂಗಕ್ಕೆ ಸೇರಿಕೊಳ್ಳುತ್ತೆ. ಮೂತ್ರ ಜನಕಾಂಗ, ಕಿಡ್ನಿ ಅಂತ ನಾವೇನ್ ಕರಿತೀವಿ ಗೊತ್ತಲ್ಲ? ಎಷ್ಟು ಕಿಡ್ನಿ ಇರುತ್ತೆ ಒಬ್ಬ ಮನುಷ್ಯನಿಗೆ? 2 ಕಿಡ್ನಿ ಇರುತ್ತೆ. ಹೌದಲ್ವಾ? ಆ 2 ಕಿಡ್ನಿಗೆ ಹೋಗಿ ಅಲ್ಲಿಂದ ನಂತರ ಏನಾಗುತ್ತೆ? ಮೂತ್ರನಾಳಗಳ ಮೂಲಕ ಮೂತ್ರಕೋಶವನ್ನ ಸೇರ್ಕೊಳ್ಳುತ್ತೆ. ಮೂತ್ರಕೋಶದಲ್ಲಿ ಹೋಗಿ ಸಂಗ್ರಹ ಆಗುತ್ತೆ. ಆ ಮೂತ್ರಕೋಶದಲ್ಲಿ ಸಂಗ್ರಹ ಆದಂತಹ ಬೇಡವಾದಂತಹ ಅಂಶ ಏನಾಗುತ್ತೆ? ಯುರಿತ್ರದ ಮೂಲಕ ಮೂತ್ರದ್ವಾರದಿಂದ ವಿಸರ್ಜನೆ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಇದನ್ನೇ ನಾವು ವಿಸರ್ಜನೆ ಕ್ರಿಯೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ವಿಸರ್ಜನೆ ಅಂದ್ರೆ ಮಾನವನ ದೇಹದಲ್ಲಿ ನಡೆಯುವ ಕ್ರಿಯೆಗಳ ಬಗ್ಗೆ ಹೇಳಿದೆ ನಾನು ನಿಮ್ಗೀಗ. 1 ಉಸಿರಾಟ, 2 ಜೀರ್ಣಕ್ರಿಯೆ, 3 ರಕ್ತ ಪರಿಚಲನೆ, 4 ವಿಸರ್ಜನೆ. ಆ ಕ್ರಿಯೆ ನಡೆಯುವ ಅಂಗಗಳ ಸಮೂಹವನ್ನು ನಾವು ಅಂಗವ್ಯೂಹ ಅಂತ ಕರಿತೀವಿ. ಹೌದಲ್ವಾ? ನೋಡಿ, ಇಲ್ಲಿ ಉಸಿರಾಟ ಕ್ರಿಯೆ ನಡೆಸುವ ಅಂಗಗಳ ವ್ಯೂಹವನ್ನ ಶ್ವಾಸಕಾಂಗ ವ್ಯೂಹ ಅಂತ ಕರಿತೀವಿ. ಜೀರ್ಣಕ್ರಿಯೆ ನಡೆಸುವಂತ ಅಂಗಗಳ ವ್ಯೂಹವನ್ನ ಜೀರ್ಣಾಂಗ ವ್ಯೂಹ ಅಂತ ಕರಿತೀವಿ. ರಕ್ತ ಪರಿಚಲನೆ ನಡೆಸುವಂತ ಅಂಗಗಳ ವ್ಯೂಹವನ್ನ ರಕ್ತ ಪರಿಚಲನಾಂಗ ವ್ಯೂಹ ಅಂತ ಕರಿತೀವಿ. ವಿಸರ್ಜನೆ ಕ್ರಿಯೆಯನ್ನು ನಡೆಸುವ ಅಂಗಗಳ ಸಮೂಹವನ್ನ ವಿಸರ್ಜನಾಂಗ ವ್ಯೂಹ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಈ 4 ಪ್ರಕ್ರಿಯೆ ಬಗ್ಗೆ, ಮಾನವನ ದೇಹದಲ್ಲಿ ನಡೆಯುವಂತ ಈ 4 ಕ್ರಿಯೆ ಬಗ್ಗೆ ಸೊ ಮುಖ್ಯವಾಗಿ ನೀವು ಇಷ್ಟನ್ನ ತಿಳ್ಕೊಬೇಕು. ಇದ್ರ ಬಗ್ಗೆ ಇನ್ನು ಹೆಚ್ಚಿನದಾಗಿ ನೀವು ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಂತೀರಾ. ಗೊತ್ತಾಯ್ತಲ್ಲ? ಉಸಿರಾಟ ಕ್ರಿಯೆಯಲ್ಲಿ ಶ್ವಾಸಕೋಶ ಯಾವ ಕೆಲಸ ಮಾಡುತ್ತೆ, ಮತ್ತೆ ಜೀರ್ಣ ಕ್ರಿಯೆಯಲ್ಲಿ ಜಠರ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ, ರಕ್ತ ಪರಿಚಲನೆಯಲ್ಲಿ ಹೃದಯ ಯಾವ ತರ ಕೆಲಸ ಮಾಡುತ್ತೆ, ಮತ್ತೆ ವಿಸರ್ಜನೆಯಲ್ಲಿ ಸೊ ಪ್ರತಿಯೊಂದು ಅಂಗಗಳು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನದಾಗಿ ನೀವು ಮುಂದಿನ ತರಗತಿಯಲ್ಲಿ ತಿಳ್ಕೊಂತ ಹೋಗ್ತೀರಾ. ನಿಮಗೆ ಪ್ರಮುಖವಾಗಿ ನಿಮ್ಮ ತರಗತಿಗಳಿಗೆ ನಿಮಗೆ ಪ್ರಮುಖವಾಗಿ ಬೇಕಾಗಿರೋದು ಈ 4 ಕ್ರಿಯೆಯ ಈ ಪ್ರಮುಖ ಅಂಶಗಳು. ಈಗ ನಿಮ್ಮ ಬುಕ್ ಅಲ್ಲಿ ಪ್ರತಿಯೊಂದು ಕ್ರಿಯೆಯ ಚಿತ್ರ ಕೊಟ್ಟಿದ್ದಾರೆ ತಾನೆ? ತೆಗೀರಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದು
ಶ್ವಾಸಕಾಂಗಯುಗದ ಚಿತ್ರ. ಏನಿದು? ಶ್ವಾಸಕಾಂಗಯುಗದ ಚಿತ್ರ. ಇಲ್ಲಿ ಭಾಗಗಳನ್ನು ಕೊಟ್ಟಿದ್ದಾರೆ ನೋಡಿ. ಶ್ವಾಸಕಾಂಗಯುಗದಲ್ಲಿ ಬಳಕೆಯಾಗುವಂತಹ ಅಂಗಗಳು ಯಾವ್ಯಾವು? ಮೂಗು, ಶ್ವಾಸನಾಳ, ಶ್ವಾಸಕೋಶಗಳು. ಹೌದ್ ತಾನೆ? ಹೌದ್ ತಾನೆ? ಓಕೆ. ಸೊ ಈ ಚಿತ್ರವನ್ನು ನೋಡಿ ಎಲ್ರು ಒಂದ್ಸಲಿ ಗಮನಿಸಿ, ಭಾಗಗಳನ್ನ ಗಮನಿಸಿ. ಸೊ ಅದರ ಕೆಳಗಡೆ ಕೆಲವೊಂದು ಖಾಲಿ ಬಿಟ್ಟ ಸ್ಥಳಗಳನ್ನ ಕೊಟ್ಟಿದ್ದಾರೆ, ಒಂದು ಡ್ಯಾಶಸ್ ನ ಕೊಟ್ಟಿದ್ದಾರೆ. ಆ ಖಾಲಿ ಬಿಟ್ಟ ಸ್ಥಳದಲ್ಲಿ ನೀವು ಶ್ವಾಸಕಾಂಗ ಯುಗದ ಭಾಗಗಳನ್ನ ಫಿಲ್ ಮಾಡ್ಬೇಕು, ಅಂದ್ರೆ ಭರ್ತಿ ಮಾಡ್ಬೇಕು. ಮಾಡ್ತೀರಾ? ಯಾವ್ಯಾವ ಶ್ವಾಸಕಾಂಗ ಯುಗದ ಭಾಗಗಳು? ಶ್ವಾಸನಾಳ, ಶ್ವಾಸಕೋಶ. ಬರೀರಿ, ಎಲ್ಲ ಬರೀರಿ. ತಗೊಳ್ಳಿ, ಪೆನ್ಸಿಲ್ ತಗೊಂಡ್ ಬರೀರಿ. ಹಾಗೆ ಎರಡನೇದು ಯಾವುದು? ಯಾವ್ದು ಎರಡನೇದು? ಎರಡನೇ ಕ್ರಿಯೆ ಯಾವುದು ಅಂದ್ರೆ ಜೀರ್ಣಕ್ರಿಯೆ. ನೋಡಿ, ಜೀರ್ಣಕ್ರಿಯೆಯ ಚಿತ್ರವನ್ನು ಕೊಟ್ಟಿದ್ದಾರೆ ತಾನೆ? ಹೌದಲ್ವಾ? ಇದು ಜೀರ್ಣಕ್ರಿಯೆಯ ಚಿತ್ರ, ಅಂದ್ರೆ ಜೀರ್ಣಾಂಗ ವ್ಯೂಹದ ಚಿತ್ರ. ಈ ಜೀರ್ಣಾಂಗ ವ್ಯೂಹದ ಚಿತ್ರದ ಪಕ್ಕದಲ್ಲಿ ಕೆಲವೊಂದು ನಂಬರ್ಗಳನ್ನ ಹಾಕಿಬಿಟ್ಟಿದ್ದಾರೆ ನೋಡಿ, ಸಂಖ್ಯೆ ಅಂಕಿಗಳನ್ನ. 1 2 3 4 5 6 7. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನೀವು ಚಿತ್ರದಲ್ಲಿ ಭಾಗಗಳನ್ನ ಗುರುತಿಸಿದ್ದಾರೆ, ಹೌದಾ? ಜೀರ್ಣಾಂಗ ವ್ಯೂಹದ ಭಾಗಗಳನ್ನ ಗುರುತಿಸಿದ್ದಾರೆ. ಆ ಭಾಗಗಳ ಎಲ್ಲವನ್ನು ಕೂಡ ಈ ಅಂಕಿಗಳ ಪಕ್ಕದಲ್ಲಿ ನೀವು ಬರೀಬೇಕು. ಬರೀತೀರಾ? ಪೆನ್ಸಿಲ್ ತಗೊಂಡು ಬರೀತೀರಾ? ಓಕೆ. ನೆಕ್ಸ್ಟ್, ಅದೇ ರೀತಿ ಈ ಜೀರ್ಣಾಂಗ ವ್ಯೂಹದ ಪ್ರತಿಯೊಂದು ಭಾಗದ ಚಿತ್ರವನ್ನು ಇಲ್ಲಿ ನಿಮ್ಗೆ ಒಂದೊಂದೇ ಆಗಿ ಬಿಡಿಸಿಕೊಟ್ಟಿದ್ದಾರೆ ನೋಡಿ. ಜೀರ್ಣಾಂಗ ವ್ಯೂಹದ ಪ್ರತಿಯೊಂದು ಭಾಗದ ಒಂದು ಚಿತ್ರವನ್ನು ನಿಮ್ಗೆ ಒಂದೊಂದೇ ಆಗಿ ಕೊಟ್ಟಿದ್ದಾರೆ ನೋಡಿ. ಮೊದಲನೇದು ಯಾವುದು? ಬಾಯಿ. ಎರಡನೇದು ಯಾವುದು? ಗಂಟಲು ಅಥವಾ ಅನ್ನನಾಳ. ಮೂರನೇದು ಯಾವುದು? ಜಠರ. ನಾಲ್ಕನೇದು ಸಣ್ಣ ಕರುಳು. ಐದನೇದು ದೊಡ್ಡ ಕರುಳು. ಇಲ್ಲೂ ಕೂಡ ಕೆಲವೊಂದು ಡ್ಯಾಶಸ್ ಅನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇದು ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರೆ ನಿನ್ನ ಬಾಯಿಯ ಭಾಗಗಳನ್ನು ಹೆಸರಿಸು ಅಂತ ಕೊಟ್ಟಿದ್ದಾರೆ. ಫಿಲ್ ಮಾಡ್ತೀರಾ ನೀವು? ಬಾಯಿಯ ಭಾಗಗಳು ಯಾವ್ಯಾವು? ತುಟಿ, ಹಲ್ಲು, ನಾಲಿಗೆ. ಹೌದ್ ತಾನೆ? ಸೊ ಇವು ಬಾಯಿಯ ಭಾಗಗಳು. ಸೊ ತುಟಿ, ಹಲ್ಲು, ನಾಲಿಗೆ ಇವು ಬಾಯಿಯ ಭಾಗಗಳು. ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಕ್ವಶನ್ ನಿಮ್ಗೆ? ಆಹಾರವನ್ನು ಅಗಿಯಲು ಬಾಯಿಯ ಯಾವ ಭಾಗ ಸಹಾಯ ಮಾಡುತ್ತದೆ? ಯಾವ ಭಾಗ ಸಹಾಯ ಮಾಡುತ್ತದೆ? ಹಲ್ಲುಗಳು. ಆಹಾರವನ್ನ ಕತ್ತರಿಸುವುದಕ್ಕೆ, ಆಹಾರವನ್ನ ಅಗಿಯೋದಕ್ಕೆ, ಆಹಾರವನ್ನ ಜಗಿಯೋದಕ್ಕೆ ಅಥವಾ ನುಣುಪು ಮಾಡೋದಕ್ಕೆ ಯಾವ ಸಹಾಯ ಮಾಡುತ್ತೆ ಅಂದ್ರೆ ಹಲ್ಲುಗಳು. ಗೊತ್ತಾಯ್ತಲ್ಲ? ನೆಕ್ಸ್ಟ್, ನಾಲಿಗೆಯ ಕೆಲಸವೇನು? ಸೊ ನಾಲಿಗೆಯ ಕೆಲಸ ಏನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಏನು ನಾಲಿಗೆಯ ಕೆಲಸ? ನಾಲಿಗೆ ಫಸ್ಟ್ ಆಹಾರವನ್ನ ರುಚಿಸುತ್ತೆ, ಮತ್ತೆ ಆಹಾರವನ್ನ ಅಗಿಯೋದಕ್ಕೆ ಸಹಾಯ ಮಾಡುತ್ತೆ. ಹಲ್ಲುಗಳ ಸಂಧಿಗೆ ಅಥವಾ ಹಲ್ಲುಗಳಿಗೆ ಆಹಾರವನ್ನ ಕಳಿಸುತ್ತೆ, ಆಹಾರವನ್ನ ಮಗಚುತ್ತೆ ಅಥವಾ ಆಹಾರವನ್ನ ತಿರುವು ಹಾಕಿ ಹಲ್ಲುಗಳ ಹತ್ರ ಕಳಿಸುವಂತ ಕೆಲಸವನ್ನ ಯಾವುದು ಮಾಡುತ್ತೆ? ನಾಲಿಗೆ ಮಾಡುತ್ತೆ. ನೆಕ್ಸ್ಟ್, ರಕ್ತ ಪರಿಚಲನೆ. ಇಲ್ಲೊಂದು ಚಿತ್ರ ಕೊಟ್ಟಿದ್ರಲ್ಲ, ಯಾವುದು? ಯಾವ ಚಿತ್ರ? ಹೃದಯದ ಚಿತ್ರ. ಇದು ಯಾವ್ದಿದು? ಹೃದಯದ ಚಿತ್ರ. ಪ್ರತಿಯೊಬ್ಬ ಮನುಷ್ಯನ ಹೃದಯ ಅವನ ಕೈ ಮುಷ್ಟಿ ಎಷ್ಟಿರುತ್ತೆ. ಸೊ ನಮ್ಮ ಮುಷ್ಟಿ ಎಷ್ಟಿದೆಯೋ ಅಷ್ಟು ನಮ್ಮ ಹೃದಯ ಇರುತ್ತೆ. ಹೃದಯದಲ್ಲಿ ನಾನು ಹೇಳಿದೆ ನಿಮ್ಗೆ, ಸೊ ರಕ್ತನಾಳಗಳು ಹೃದಯಕ್ಕೆ ಕನೆಕ್ಟ್ ಆಗಿ ರಕ್ತವನ್ನ ಹೀರಿಕೊಳ್ಳುವ ಮತ್ತೆ ರಕ್ತವನ್ನ ಪಂಪ್ ಮಾಡುವ ಕೆಲಸವನ್ನ ಹೃದಯ ಮಾಡುತ್ತೆ. ನೋಡಿ, ಈ ಹೃದಯದಲ್ಲಿ 4 ಕೋಣೆಗಳನ್ನ ಗುರುತಿಸ್ತೀವಿ. ಸೊ ಯಾವ್ಯಾವ ಕೋಣೆಗಳು, ಅದನ್ನ ಏನಂತ ಕರಿತೀವಿ ಅಂದ್ರೆ, ಸೊ ಮೇಲಿನ ಭಾಗಗಳನ್ನ ಅಥವಾ ಮೇಲಿನ ಕೋಣೆಗಳನ್ನ ಹೃತ್ಕರ್ಣಗಳಂತ ಕರಿತೀವಿ. ಏನಂತ ಕರಿತೀವಿ? ಹೃತ್ಕರ್ಣಗಳು. ಕೆಳಗಿನ ಕೋಣೆಗಳನ್ನ ಹೃತ್ಕುಕ್ಷಿಗಳಂತ ಕರಿತೀವಿ. ನೋಡಿ, 1 2 3 4 ಕೋಣೆ ಇದೆಯಲ್ಲ, ಮೇಲಿನ ಕೋಣೆಗಳನ್ನ ಹೃತ್ಕರ್ಣಗಳಂತ ಕರೆದ್ರೆ ಕೆಳಗಿನ ಕೋಣೆಗಳನ್ನ ಹೃತ್ಕುಕ್ಷಿಗಳಂತ ಕರಿತೀವಿ. ಗೊತ್ತಾಯ್ತಲ್ಲ? ಬಲಭಾಗದ ಹೃತ್ಕರ್ಣ ಹೃತ್ಕುಕ್ಷಿ ಅಂತ ಕರೆದ್ರೆ ಎಡಭಾಗದವನ್ನ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿ ಅಂತ ಕರಿತೀವಿ. ಈ ಹೃದಯದ ಕೆಲಸ ಏನು? ಸೊ ನಾನು ನಿಮ್ಗೆ ಹೇಳಿದೀನಿ. ಗೊತ್ತಾಯ್ತಲ್ಲ? ಇಲ್ಲಿ ಆ ಹೃದಯದ ಚಿತ್ರದ ಪಕ್ಕ ಕೆಲವೊಂದು ಬಾಕ್ಸ್ಗಳನ್ನ ಕೊಟ್ಟಿದ್ದಾರೆ. ಗೊತ್ತಾಯ್ತಲ್ಲ? ಈ ಚಿತ್ರವನ್ನು ಗಮನಿಸು, ಇದರ ಹೆಸರನ್ನು ಇಲ್ಲಿ ಬರೆ ಅಂತ ಬರೀತೀರಲ್ಲ, ಇದರ ಹೆಸರು ಹೃದಯ. ಮತ್ತೆ ಇದ್ರಲ್ಲಿ ಏನ್ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಇಲ್ಲಿ ಬರೀಬೇಕು. ಗೊತ್ತಾಯ್ತಲ್ಲ? ನೆಕ್ಸ್ಟ್,
ಸೊ ಕೊನೆಯದಾಗಿ ನಮ್ಮ ದೇಹದಲ್ಲಿ ನಡೆಯುವಂತ ಕ್ರಿಯೆ ಯಾವುದು? ವಿಸರ್ಜನೆ ಕ್ರಿಯೆ. ಯಾವ ತಾನೆ ನಾವು ಆಹಾರ ಸೇವನೆ ಮಾಡಿದ್ರೆ ಅಥವಾ ನಾವು ನೀರನ್ನ ಕುಡಿದಾಗ ಸೊ ಬಳಕೆಯಾಗಿ ಉಳಿದಂತಹ ಏನು ತ್ಯಾಜ್ಯ ಅಥವಾ ಕಲ್ಮಶ ಏನಿರುತ್ತೆ ಸೊ ಅದು ವಿಸರ್ಜನೆ ಆಗಬೇಕು. ಅದನ್ನ ನಾವೇನಂತ ಕರಿತೀವಿ? ವಿಸರ್ಜನಾ ಕ್ರಿಯೆ ಅಂತ ಕರಿತೀವಿ. ಮೂತ್ರಜನಕಾಂಗ ವ್ಯೂಹದ ಚಿತ್ರ ಇದು. ಯಾವ ರೀತಿಯಾಗಿ ಮೂತ್ರ ವಿಸರ್ಜನೆ ಆಗುತ್ತೆ ಅಂತ ಇಲ್ಲಿ ಭಾಗಗಳನ್ನ ಕೊಟ್ಟಿದ್ದಾರೆ. ಸೊ ಮೊದಲನೇ ನೋಡಿ ಗುರುತಿಸಿದ್ದಾರೆ ಏನದು? ಮೂತ್ರಪಿಂಡ. ಸೊ ಈ ನಳಿಕೆಗಳಂತ ಇರೋದು ಏನು? ಮೂತ್ರ ನಾಳ. ಸೊ ಕೊನೆಯಲ್ಲಿ ಇರುವಂತಹ ಇದು ಮೂತ್ರಕೋಶ. ಸೊ ಲಾಸ್ಟ್ ಅಲ್ಲಿ ಕೊನೆಯದಾಗಿರೋದು ಮೂತ್ರ ದ್ವಾರ. ಅರ್ಥ ಆಯ್ತಲ್ಲ? ಈ ಭಾಗಗಳನ್ನು ಕೂಡ ನೀವು ಕೆಳಗಡೆ ಏನು ಖಾಲಿ ಬಿಟ್ಟ ಜಾಗನ ಕೊಟ್ಟಿದ್ರೆ ಅಲ್ಲಿ ನೀವು ಭರ್ತಿ ಮಾಡಬೇಕು. ಅರ್ಥ ಆಯ್ತಲ್ಲ? ಮಾಡ್ತೀರಲ್ಲ? ಓಕೆ ಸರಿ ಆಯ್ತು. ಇಷ್ಟು ತಿಳ್ಕೊಂಡ್ರಲ್ವಾ ಈಗ? ಸೊ ನಮ್ಮ ದೇಹ ಒಂದು ಅದ್ಭುತ ಯಂತ್ರವಾಗಿ ಕೆಲಸ ಮಾಡುತ್ತೆ. ನಮ್ಮ ದೇಹದಲ್ಲೂ ಕೂಡ ಕೆಲವೊಂದು ಕ್ರಿಯೆಗಳು ನಡೀತವೆ. ಸೊ ಆ ಕ್ರಿಯೆಗಳು ಯಾವ್ಯಾವು ಮತ್ತೆ ಆ ಕ್ರಿಯೆಗಳಲ್ಲಿ ಯಾವ್ಯಾವ ಅಂಗಗಳು ಬಳಕೆ ಆಗ್ತವೆ ಅಂತ ನೀವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ. ನಿಮ್ಮ ಪಠ್ಯಪುಸ್ತಕದಲ್ಲಿ ಹೃದಯದ ಬಗ್ಗೆ ಸ್ವಲ್ಪ ವಿಚಾರವನ್ನ ಕೊಟ್ಟಿದ್ದಾರೆ, ಸ್ವಲ್ಪ ವಿಚಾರ ಮಾತ್ರ ಕೊಟ್ಟಿದ್ದಾರೆ. ಸೊ ಆದ್ರೆ ಹೃದಯ ಅನ್ನೋದು ಇಂಪಾರ್ಟೆಂಟ್, ಪ್ರತಿಯೊಬ್ಬ ಮನುಷ್ಯನಿಗೂ ಇಂಪಾರ್ಟೆಂಟ್. ಅಂದ್ರೆ ಸೂಕ್ಷ್ಮವಾದ ಮತ್ತು ಅತಿ ಮುಖ್ಯವಾದ ಅಂಗ ಯಾವುದು? ಹೃದಯ. ಮಾನವನ ದೇಹದಲ್ಲಿ ಅತಿ ಸೂಕ್ಷ್ಮವಾದ ಅಥವಾ ಬಹಳ ಮುಖ್ಯವಾದ ಅಂಗ ಯಾವುದು ಅಂದ್ರೆ ಅದು ಹೃದಯ. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ವಿವರವನ್ನ ತಿಳಿಸ್ಕೊಡ್ತೀನಿ. ಓಕೆನಾ? ನಮ್ಮ ಹೃದಯ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅಂತ ಹೇಳಿ ಗೊತ್ತಾಯ್ತಲ್ಲ? ಓಕೆ. ನೆಕ್ಸ್ಟ್, ನಮ್ಮ ಹೃದಯದಲ್ಲಿ ಎಷ್ಟು ಕೋಣೆಗಳಿದ್ದಾವೆ ಅಂತ ಹೇಳಿದೆ ನಿಮ್ಗೆ? 4 ಕೋಣೆಗಳಿದ್ದಾವೆ. ಸೊ ನಮ್ಮ ಹೃದಯದಲ್ಲಿ 4 ಕೋಣೆಗಳಿರ್ತವೆ. ಸೊ ಮೇಲ್ಭಾಗದ ಕೋಣೆಗಳನ್ನು ನಾವು ಹೃತ್ಕರ್ಣಗಳು ಅಂತ ಕರಿತೀವಿ. ಸೊ ಮೇಲ್ಭಾಗದ ಕೋಣೆಗಳನ್ನು ನಾವು ಹೃತ್ಕರ್ಣಗಳು ಅಂತ ಕರಿತೀವಿ. ಅದೇ ರೀತಿ ಕೆಳಭಾಗದ ಕೋಣೆಗಳನ್ನು ನಾವು ಹೃತ್ಕುಕ್ಷಿಗಳು ಅಂತ ಕರಿತೀವಿ. ಮೇಲ್ಭಾಗದ ಕೊನೆಗಳನ್ನ ಹೃತ್ಕರ್ಣಗಳು ಅಂತ ಕರೆದ್ರೆ ಕೆಳಭಾಗದ ಕೊನೆಗಳನ್ನ ಹೃತ್ಕುಕ್ಷಿಗಳು ಅಂತ ಕರಿತೀವಿ. ಹಾಗೆ ಬಲಭಾಗದ ಕೋಣೆಗಳನ್ನ ಬಲಹೃತ್ಕರ್ಣ ಮತ್ತು ಬಲಹೃತ್ಕುಕ್ಷಿ ಅಂತ ಕರಿತೀವಿ. ಗೊತ್ತಾಯ್ತಲ್ಲ? ಸೊ ಬಲಭಾಗದ ಹೃತ್ಕರ್ಣಗಳನ್ನ ಬಲಹೃತ್ಕರ್ಣ ಮತ್ತು ಬಲಹೃತ್ಕುಕ್ಷಿ ಅಂತ ಕರೆದ್ರೆ ಸೊ ಎಡಭಾಗದ ಕೊನೆಗಳನ್ನ ನಾವೇನಂತ ಕರಿತೀವಿ? ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಇನ್ನೂ ಸುಲಭವಾಗಿ ಅರ್ಥ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನ್ ಮಾಡ್ತೀನಿ, ಸೊ ನಿಮ್ಗೆ ವಿಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ಪ್ರೊಜೆಕ್ಟರ್ ಮೂಲಕ ವಿಡಿಯೋ ಹಾಗೂ ಚಿತ್ರಗಳಲ್ಲಿ ನೋಡೋದ್ರಿಂದ ನಿಮ್ಗೆ ಇನ್ನೂ ಸುಲಭವಾಗಿ ಅರ್ಥ ಆಗುತ್ತೆ. ನೋಡ್ತೀರಾ? ರೆಡಿನಾ? ಓಕೆ. ಸೊ ಇಡೀ ದೇಹಕ್ಕೆ ರಕ್ತ ಸಂಚಲನ ಆಗೋದನ್ನ ಅಥವಾ ಸಾಗಾಣಿಕೆ ಆಗೋದನ್ನೇ ರಕ್ತ ಪರಿಚಲನೆ ಅಂತಾರೆ. ಸೊ ಈ ರಕ್ತ ಪರಿಚಲನೆಯಲ್ಲಿ ಮಾಡುವಂತಹ ಮುಖ್ಯ ಅಂಗ ಯಾವುದು ಅಂದ್ರೆ ಹೃದಯ. ರಕ್ತವನ್ನ ಪಂಪ್ ಮಾಡುವ ಕೆಲಸವನ್ನ ಮಾಡುತ್ತೆ. ಸೊ ಹೃದಯ ರಚನೆ ಸೊ ಈ ರೀತಿ ಇರುತ್ತೆ ನೋಡೋದಕ್ಕೆ. ಗೊತ್ತಾಯ್ತಲ್ಲ? ಇದು ನಿಮ್ಮ ವಿಜ್ಞಾನ ಪುಸ್ತಕದಲ್ಲಿ ಕೊಟ್ಟಿರುವಂತಹ ಹೃದಯದ ಚಿತ್ರ. ಪ್ರಮುಖವಾಗಿ ನೋಡಿ, ಈ ಹೃದಯದಲ್ಲಿ 4 ಭಾಗಗಳನ್ನ ನಾವು ಕಾಣ್ತೀವಿ. 4 ಕೋಣೆಗಳು ಅಂತ ಕರಿತೀವಿ. ಸೊ 1, 2, 3, 4. ಮೇಲ್ಭಾಗದಲ್ಲಿರುವ 2 ಕೋಣೆಗಳನ್ನ ಹೃತ್ಕರ್ಣಗಳೆಂದು ಕರೆದ್ರೆ ಕೆಳಭಾಗದಲ್ಲಿರುವ 2 ಕೋಣೆಗಳನ್ನ ಹೃತ್ಕುಕ್ಷಿಗಳಂತ ಕರಿತೀವಿ. ನೋಡಿ, ಸೊ ಇದು ಎಡ ಹೃತ್ಕರ್ಣ, ಎಡ ಹೃತ್ಕುಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕುಕ್ಷಿ. ಸೊ ಎಡಗಡೆ ಇರುವಂತಹ ಕೋಣೆಗಳನ್ನ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷಿ ಅಂತ ಕರಿತೀವಿ. ಮತ್ತೆ ಬಲಭಾಗದಲ್ಲಿರುವ ಕೋಣೆಗಳನ್ನ ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕುಕ್ಷಿ ಅಂತ ಕರಿತೀವಿ. ಅಂದ್ರೆ ಮೇಲ್ಭಾಗದವು ಹೃತ್ಕರ್ಣಗಳು, ಕೆಳಭಾಗದಲ್ಲಿರುವ ಕೊನೆಗಳು ಹೃತ್ಕುಕ್ಷಿಗಳು. ಸೊ ಪ್ರಪ್ರಥಮವಾಗಿ ನಮ್ಮ ದೇಹದಲ್ಲಿರುವ ಎಲ್ಲಾ ರಕ್ತ ಎಲ್ಲಿಗೆ ಸೇರುತ್ತೆ? ಬಲ ಹೃತ್ಕರ್ಣಕ್ಕೆ ಸೇರುತ್ತೆ. ಅಂದ್ರೆ ನಮ್ಮ ದೇಹದಲ್ಲಿರುವ ಆಮ್ಲಜನಕ ರಹಿತವಾದಂತಹ ರಕ್ತ, ಅಂದ್ರೆ ಆಮ್ಲಜನಕ ಕಡಿಮೆ ಪ್ರಮಾಣದಲ್ಲಿ ಇರುವಂತಹ ರಕ್ತ ಅಥವಾ ಆಮ್ಲಜನಕ ರಹಿತವಾದಂತಹ ರಕ್ತ ಏನಾಗುತ್ತೆ, ಮೊದಲಿಗೆ ಹೋಗಿ ಬಲ ಹೃತ್ಕರ್ಣಕ್ಕೆ ಸೇರ್ಕೊಳ್ಳುತ್ತೆ. ತದನಂತರ ಹೃದಯ ಸೊ ಹಿಗ್ಗಿದಾಗ ಸೊ ಏನಾಗುತ್ತೆ, ಸೊ ಇಲ್ಲಿ ಕವಾಟ ತೆರೆದುಕೊಳ್ಳುತ್ತೆ. ಅವಾಗ ತೆರೆದುಕೊಂಡಾಗ
ಈ ರಕ್ತ ಏನಾಗುತ್ತೆ ಸೊ ಬಲಹೃತ್ಕುಕ್ಷಿಗೆ ಬರುತ್ತೆ. ನಂತರ ಏನಾಗುತ್ತೆ ಈ ಪಲ್ಮನರಿ ಕೊಳವೆಗಳ ಮೂಲಕ ಏನಾಗುತ್ತೆ ಹೃದಯದಿಂದ ಹೋಗಿ ಎರಡೂ ಕಡೆ ಇರುವಂತಹ ಶ್ವಾಸಕೋಶಕ್ಕೆ ತಲುಪುತ್ತೆ. ನಂತರ ಶ್ವಾಸಕೋಶದಲ್ಲಿ ಏನಾಗುತ್ತೆ ಎರಡೂ ಕಡೆ ಇರುವಂತಹ ಶ್ವಾಸಕೋಶದನ್ನ ತಲುಪಿದಂತಹ ಆಮ್ಲಜನಕ ರಹಿತವಾದ ರಕ್ತ ಸೊ ಆಮ್ಲಜನಕದೊಂದಿಗೆ ಬೆರೆತುಕೊಂಡು ಶುದ್ಧವಾಗಿ ಆಮ್ಲಜನಕ ಸಹಿತವಾಗಿ ಹೃದಯಕ್ಕೆ ಹಿಂತಿರುಗುತ್ತೆ. ಸೊ ಎಲ್ಲಿಗೆ ಹಿಂತಿರುಗುತ್ತೆ? ಹೃದಯದ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕುಕ್ಷೆ ಹಿಂತಿರುಗುತ್ತೆ. ಬರುವಂತಹ ಶುದ್ಧ ರಕ್ತ ಅಥವಾ ಆಮ್ಲಜನಕ ಸಹಿತವಾದಂತಹ ರಕ್ತ ಸೊ ಈ ಕೊಳವೆಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗುತ್ತೆ ಅಥವಾ ಪಂಪ್ ಆಗುತ್ತೆ. ಸೊ ಅರ್ಥ ಆಯ್ತಲ್ಲ? ಸೊ ದೇಹದಲ್ಲಿರುವ ರಕ್ತವನ್ನ ಹೃದಯಕ್ಕೆ ಸಾಗಿಸೋದು ಅಭಿಧಮನಿ ಕೊಳವೆಗಳು. ಆದ್ರೆ ಹೃದಯದಲ್ಲಿರುವ ಆಮ್ಲಜನಕಯುಕ್ತ ರಕ್ತವನ್ನ ದೇಹದ ಎಲ್ಲಾ ಭಾಗಗಳಿಗೆ ಕಳಿಸೋದು ಅಪಧಮನಿ ಕೊಳವೆಗಳು. ಅರ್ಥ ಆಯ್ತಲ್ಲ? ನೋಡಿದ್ರ ಎಲ್ಲ ವಿಡಿಯೋ ನೋಡಿದ್ರ? ಪಾಠನ ಅರ್ಥ ಆಯ್ತಾ? ಸೊ ನಾವು ಯಾವುದೇ ಕ್ವಶನ್ ಕೇಳಿದ್ರು ಆನ್ಸರ್ ಹೇಳ್ತೀರಾ? ಹೌದಾ? ಹರೀಶ ಹೇಳಪ್ಪ. ನಿಂತ್ಕೋ ಹರೀಶ. ನಮ್ಮ ದೇಹದಲ್ಲಿ ನಾವು ಮೂತ್ರಪಿಂಡ ಅಥವಾ ಮೂತ್ರಜನಕಾಂಗ ಅಂತ ಏನ್ ಕರಿತೀವಿ, ಇಂಗ್ಲಿಷ್ ಅಲ್ಲಿ ಕಿಡ್ನಿ ಅಂತ ಕರಿತೀವಲ್ವಾ? ಅವು ಎಷ್ಟಿರ್ತಾವಪ್ಪ? ವೆರಿ ಗುಡ್. ಎಷ್ಟಿರ್ತವೆ? ಓಕೆ, ನೆಕ್ಸ್ಟ್ ನೀನ್ ಹೇಳಮ್ಮ ವರ್ಷಿತಾ. ನಿಂತ್ಕೊಮ್ಮ ವರ್ಷಿತ. ಉಸಿರಾಟ ಕ್ರಿಯೆಯಲ್ಲಿ ಬಳಕೆ ಆಗುವಂತಹ ಅಥವಾ ಶ್ವಾಸಕಾಂಗ ವ್ಯೂಹದಲ್ಲಿ ಬಳಕೆ ಆಗುವಂತಹ ಅಂಗಗಳು ಯಾವ್ಯಾವಮ್ಮ? ವೆರಿ ಗುಡ್. ಮೂಗು, ಶ್ವಾಸನಾಳ, ಶ್ವಾಸಕೋಶ. ವೆರಿ ಗುಡ್. ನೋಡಿ ಹೆಂಗೆ ನೆನ್ಪಿಟ್ಕೊಂಡಿದ್ದೆ. ಸೊ ಉಸಿರಾಟ ಕ್ರಿಯೆ ಅಥವಾ ಶ್ವಾಸಕಾಂಗ ವ್ಯೂಹದಲ್ಲಿ ಬಳಕೆ ಆಗುವಂತಹ ಅಂಗಗಳು ಯಾವ್ಯಾವ ಅಂದ್ರೆ ಮೂಗು, ಶ್ವಾಸನಾಳ, ಶ್ವಾಸಕೋಶ. ನೆಕ್ಸ್ಟ್ ನೀನ್ ನಿಂತ್ಕೊಳ್ಳಮ್ಮ. ಪೂರ್ವಿಕ ನಿಂತ್ಕೊ. ಸೊ ನಮ್ಮ ಹೃದಯ ಯಾವ ರಕ್ತವನ್ನು ಇಡೀ ದೇಹಕ್ಕೆ ಪಂಪ್ ಮಾಡುತ್ತೆ? ವೆರಿ ಗುಡ್. ಶುದ್ಧ ರಕ್ತ. ಶುದ್ಧ ರಕ್ತ ಅಂದ್ರೆ ಅದ್ರಲ್ಲಿ ಏನಿರುತ್ತೆ ಅಂತ ಹೇಳಿದೆ? ಹೇಳಪ್ಪ. ವೆರಿ ಗುಡ್. ಶುದ್ಧ ರಕ್ತ ಅಂದ್ರೆ ಆಕ್ಸಿಜನ್ ಇರುತ್ತೆ, ಅಂದ್ರೆ ಆಮ್ಲಜನಕ ಸಹಿತ ರಕ್ತ ಅಂತ ಕರಿತೀವಿ. ನಮ್ಮ ಹೃದಯ ನಮ್ಮ ದೇಹಕ್ಕೆ ಆಮ್ಲಜನಕ ಸಹಿತ ರಕ್ತವನ್ನ ಪಂಪ್ ಮಾಡುತ್ತೆ. ಅರ್ಥ ಆಯ್ತಲ್ಲ? ಕೂತ್ಕೊ. ನೆಕ್ಸ್ಟ್ ನಿನಗೆ ದಿಲೀಪ. ವಿಸರ್ಜನೆ ಆಗ್ಬೇಕಾದ್ರೆ ಸೊ ನಾವು ನೀರು ಕುಡಿದು ಉಳಿದಂತಹ ಕಲ್ಮಸ ಅಂದ್ರೆ ಜೀರ್ಣ ಆಗಿ ಉಳಿದಂತಹ ಕಲ್ಮಸ ಎಲ್ಲಿ ಹೋಗಿ ಸಂಗ್ರಹ ಆಗುತ್ತೆ ಅಂತ ಹೇಳಿದೆ ನಾನು? ವೆರಿ ಗುಡ್. ಎಲ್ಲಿ ಆಗುತ್ತೆ? ಮೂತ್ರಕೋಶಗಳಲ್ಲ, ಮೂತ್ರಕೋಶ. ಕೋಶ ಒಂದೇ ಇರೋದು. ಮೂತ್ರಪಿಂಡ ಎರಡಿದಾವೆ, ಆದ್ರೆ ಮೂತ್ರಕೋಶ ಒಂದೇ ಇರೋದು. ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಲ್ಮಶ ಅಂದ್ರೆ ನಾವು ಕುಡಿದಂತಹ ನೀರಿನ ತ್ಯಾಜ್ಯದ ಕಲ್ಮಶ ಏನಿರುತ್ತೆ ಅಲ್ಲೋಗಿ ಸೇರ್ಕೊಳ್ಳುತ್ತೆ, ಸಂಗ್ರಹ ಆಗುತ್ತೆ. ಗೊತ್ತಾಯ್ತಲ್ಲ? ಅದಕ್ಕೆ ಸೊ ಗೊತ್ತಾಯ್ತಲ್ಲ? ಸೊ ಹೋಮ್ವರ್ಕ್ ಕೊಟ್ರೆ ಬರ್ಕೊಂಡ್ಬಿಡ್ತೀರಲ್ಲ? ಬೋರ್ಡ್ ಮೇಲೆ ಬರೀಲ್ಲ ಹೋಮ್ವರ್ಕ? ಬರ್ಕೊಂತೀರಾ? ಡೈರಿ ತೆಗೀರಿ, ಬರ್ಕೊಳ್ಳಿ. ಏನು ನಿಮ್ಮ ಮನೆಗೆಲಸದ ಪ್ರಶ್ನೆ ಏನು? ನಮ್ಮ ದೇಹದಲ್ಲಿ ನಡೆಯುವ ಕ್ರಿಯೆ ಮತ್ತು ಆ ಕ್ರಿಯೆಗಳಲ್ಲಿ ಬಳಕೆಯಾಗುವ ಅಂಗಗಳನ್ನ ಹೆಸರಿಸಿ. ಅಂದ್ರೆ ನಮ್ಮ ದೇಹದಲ್ಲಿ ನಾನು ಹೇಳಿದ್ನಲ್ಲ ಯಾವ್ಯಾವ ಕ್ರಿಯೆ ನಡೀತವೆ ಮತ್ತೆ ಆ ಕ್ರಿಯೆಗಳಿಗೆ ಯಾವ ಅಂಗಗಳು ಬಳಕೆ ಆಗ್ತವೆ ಅಂತ ಬರ್ಕೊಂಡ್ ಬರ್ತೀರಾ? ಇದು ನಿಮ್ಮ ಹೋಮ್ವರ್ಕ್. ಓಕೆನಾ? ಸಾಕು ಬಿಡಿ. ಹೋಗ್ತೀರಾ? ವಾಶ್ರೂಮ್ಗೆ ಹೋಗ್ತೀರಾ?